ಹಿಂದಿನಂತೆಯೇ ಹೂವನ್ನು ಎಸೆದು ಶಿಷ್ಯನ ಹೃದಯಕ್ಕೆ ತಾಡನೆ ಮಾಡಿ ಅವನ ಚೈತನ್ಯವನ್ನು ಹಿಡಿದುಕೊಂಡು 12 ಆಹುತಿಗಳ ಬಳಿಕ ಶಿವನಿಗೆ ನಿವೇದಿಸಿ ಆ ನೇತಾಡುತ್ತಿರುವ ನೂಲಿಗೆ ಮತ್ತೊಂದು ನೂಲನ್ನು ಜೋಡಿಸಿ ಹುಂ ಫಟ್ ಮಂತ್ರದಿಂದ ರಕ್ಷೆ ಮಾಡಿ ಆ ನೂಲನ್ನು ಶಿಷ್ಯನ ಶರೀರಕ್ಕೆ ಸುತ್ತಬೇಕು. ಶಿಷ್ಯನ ಶರೀರವು ಮೂಲತ್ರಯಮಯ ಪಾಶವಾಗಿದೆ. ಭೋಗ ಮತ್ತು ಭೋಗ್ಯತ್ವವ ಇದರ ಲಕ್ಷಣವಾಗಿದೆ. ಇದು ವಿಷಯ, ಇಂದ್ರಿಯ ಮತ್ತು ದೇಹಾದಿಗಳ ಜನಕವಾಗಿದೆ ಎಂದು ಭಾವಿಸಬೇಕು. ಅನಂತರ ಶಾಂತ್ಯಾತೀತ ಮುಂತಾದ 5 ಕಲೆಗಳನ್ನು ಆಕಾಶಾದಿ ತತ್ವರೂಪಿ ಆ ಸೂತ್ರದಲ್ಲಿ ಅವುಗಳ ಹೆಸರುಗಳನ್ನು ಹೇಳುತ್ತಾ ಹೀಗೆ ಜೋಡಿಸಬೇಕು. ಈ ರೀತಿ ಈ ಕಲೆಗಳನ್ನು ಯೋಚನೆ ಮಾಡಿ ಅವುಗಳ ನಾಮಗಳ ಅಂತ್ಯದಲ್ಲಿ ನಮಃ ಜೋಡಿಸಿ ಅವುಗಳನ್ನು ಪೂಜಿಸಬೇಕು. ಶಾಂತ್ಯಾತೀತ ಕಾಲಾಯ ನಮಃ, ಶಾಂತ್ಯಾತೀತ ಕಾಲಾಯ ನಮಃ ಇತ್ಯಾದಿ ಅಥವಾ ಆಕಾಶಾದಿಗಳ ಬೀಜಭೂತ ಹೂಂ, ಯಂ, ರಂ, ವಂ, ಲಂ ಮಂತ್ರಗಳಿಂದ ಅಥವಾ ಪಂಚಾಕ್ಷರಿಯ 5 ಅಕ್ಷರಗಳಲ್ಲಿ ನಾದ ಬಿಂದುವಿನ ಯೋಗಗೈದ ಬೀಜ ರೂಪವಾದ ಆ ಮಂತ್ರಾಕ್ಷಗಳ ಮೂಲಕ ಕ್ರಮವಾಗಿ ಹಿಂದಿನಂತೆ ಕಾರ್ಯ ಮಾಡಿ ತತ್ವಾದಿಗಳಲ್ಲಿ ಮಲಾದಿಪಾಶಗಳ ವ್ಯಕ್ತಿಯನ್ನು ಚಿಂತಿಸಲಿ. ಇದೇ ರೀತಿ ಮಲಾದಿಪಾಶಗಳಲ್ಲಿಯೂ ಕಲೆಗಳ ವ್ಯಾಪ್ತಿಯನ್ನು ನೋಡಲಿ. ಮತ್ತೆ ಆಹುತಿಗಳನ್ನಿತ್ತು ಆ ಕಲೆಗಳನ್ನು ಸಂದೀಪಿತ ಮಾಡಲಿ. ಅನಂತರ ಶಿಷ್ಯನ ಮಸ್ತಕದಲ್ಲಿ ಹೂವಿನಿಂದ ತಾಡಿಸಿ ಅವನ ಶರೀರಕ್ಕೆ ಸುತ್ತಿದ ಸೂತ್ರವನ್ನು ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಶಾಂತ್ಯಾತೀತ ಪದದಲ್ಲಿ ಅಂಕಿತಗೊಳಿಸಲಿ. ಈ ಪ್ರಕಾರ ಕ್ರಮವಾಗಿ ಶಾಂತ್ಯಾತೀತದಿಂದ ಪ್ರಾರಂಭಿಸಿ ನಿವೃತ್ತಿ ಕಲೆಯವರೆಗೆ ಹಿಂದಿನಂತೆ ಕಾರ್ಯವನ್ನು ಮಾಡಿ 3 ಆಹುತಿಗಳನ್ನು ಕೊಟ್ಟು ಮಂಡಲದಲ್ಲಿ ಪುನಃ ಶಿವನನ್ನು ಪೂಜಿಸಬೇಕು. ಇದಾದ ಬಳಿಕ ದೇವತೆಯ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ಕುಶಾನದ ಮಂಡಲದಲ್ಲಿ ಉತ್ತರಾಭಿಮುಖವಾಗಿ ಕುಳ್ಳಿರಿಸಿ ಗುರುವು ಹೋಮ ವಸಿಷ್ಠ ಚರುವನ್ನು ಅವನಿಗೆ ಕೊಡಲಿ. ಗುರುವು ಕೊಟ್ಟ ಆ ಚರುವನ್ನು ಶಿಷ್ಯನು ಆದರದಿಂದ ಗ್ರಹಿಸಿ ಶಿವನಾಮವನ್ನು ಹೇಳುತ್ತಾ ತಿಂದು ಬಿಡಬೇಕು. ಮತ್ತೆ 2 ಬಾರಿ ಆಚಮನ ಮಾಡಿ ಶಿವಮಂತ್ರವನ್ನು ಉಚ್ಚರಿಸಲಿ. ಇದಾದ ಬಳಿಕ ಗುರುವು ಇನ್ನೊಂದು ಮಂಡಲದಲ್ಲಿ ಶಿಷ್ಯನಿಗೆ ಪಂಚಗವ್ಯವನ್ನು ಕೊಡಬೇಕು. ಶಿಷ್ಯನು ತನ್ನ ಶಕ್ತಿಗನುಸಾರವಾಗಿ ಅದನ್ನು ಕುಡಿದು 2 ಬಾರಿ ಆಚಮನ ಮಾಡಿ ಶಿವಸ್ಮರಣೆ ಮಾಡಲಿ. ಅನಂತರ ಗುರುವು ಶಿಷ್ಯನನ್ನು ಮಂಡಲದಲ್ಲಿ ಹಿಂದಿನಂತೆ ಕುಳ್ಳರಿಸಿ ಅವನಿಗೆ ಶಾಸ್ತ್ರೋಕ್ತ ಲಕ್ಷಣಗಳಿಂದ ಕೂಡಿದ ದಂತ ದಾವನವನ್ನು ಕೊಡಲಿ. ಶಿಷ್ಯನು ಪೂರ್ವ ಅಥವಾ ಉತ್ತರದ ಕಡೆ ಮುಖ ಮಾಡಿ ಮೌನದಿಂದ ಕುಳಿತು ದಂತದಾವನ ಕಡ್ಡಿಯ ಕೋಮಲ ಅಗ್ರಭಾಗದಿಂದ ತನ್ನ ಹಲ್ಲುಗಳನ್ನು ಶುದ್ಧಗೊಳಿಸಲಿ. ಮತ್ತೆ ಆ ಕಡ್ಡಿಯನ್ನು ತೊಳೆದು ಎಸೆದು ಬಿಡಲಿ. ಬಾಯಿ ಮುಕ್ಕಳಿಸಿ ಈ ಕೈ ಬಾಯಿ ತೊಳೆದ ಶಿವನನ್ನು ಸ್ಮರಿಸಲಿ. ಮತ್ತೆ ಗುರುವಿನ ಅಪ್ಪಣೆಯನ್ನು ಪಡೆದು ಶಿಷ್ಯನು ಕೈ ಜೋಡಿಸಿಕೊಂಡು ಶಿವಮಂಡಲವನ್ನು ಪ್ರವೇಶಿಸಲಿ. ಎಸೆದಿರುವ ಆ ಹಲ್ಲುಜ್ಜುವ ಕಡ್ಡಿಯನ್ನು ಗುರುವು ಪೂರ್ವ, ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತನ್ನೆದುರಿಗೆ ನೋಡಿದರೆ ಮಂಗಳವಾಗಿದೆ, ಬೇರೆ ದಿಕ್ಕುಗಳಲ್ಲಿ ನೋಡಿದರೆ ಅಮಂಗಲವಾಗುವುದು. ನಿಂದಿತ ದಿಕ್ಕುಗಳಲ್ಲಿ ಅದನ್ನು ನೋಡಿದರೆ ಅದರ ದೋಷದ ಶಾಂತಿಗಾಗಿ ಗುರುವು ಮೂಲ ಮಂತ್ರದಿಂದ 108 ಅಥವಾ 24 ಆಹುತಿಗಳಿಂದ ಹೋಮ ಮಾಡಲಿ. ಅನಂತರ ಶಿಷ್ಯನನ್ನು ಸ್ಪರ್ಶಿಸಿ ಅವನು ಕಿವಿಯಲ್ಲಿ ಶಿವನಾಮದ ಜಪ ಮಾಡಿ ಮಹಾದೇವನ ದಕ್ಷಿಣ ಭಾಗದಲ್ಲಿ ಶಿಷ್ಯನನ್ನು ಕುಳ್ಳಿರಿಸಲಿ. ನೂತನ ವಸ್ತ್ರದ ಮೇಲೆ ಹಾಸಿದ ದರ್ಬೆಯ ಅಭಿಮಂತ್ರಿತ ಆಸನದ ಮೇಲೆ ಪವಿತ್ರನಾದ ಶಿಷ್ಯನು ಮನಸ್ಸಿನಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಪೂರ್ವಕ್ಕೆ ತಲೆ ಹಾಕಿ ರಾತ್ರಿಯಲ್ಲಿ ಮಲಗಲಿ. ಶಿಕೆಯಲ್ಲಿ ನೂಲು ಕಟ್ಟಿದ ಆ ಶಿಷ್ಯನ ಶಿಕೆಯನ್ನು ಶಿಕೆಯಿಂದಲೇ ಕಟ್ಟಿ ಗುರುವು ನೂತನ ವಸ್ತ್ರವನ್ನು ಹೂಂಕಾರವನ್ನು ಉಚ್ಚರಿಸಿ ಅವನಿಗೆ ಹೊಂದಿಸಬೇಕು. ಮತ್ತೆ ಶಿಷ್ಯನ ಸುತ್ತಲೂ ಭಸ್ಮ, ಎಳ್ಳು, ಸಾಸಿವೆಗಳಿಂದ 3 ಗೆರೆ ಎಳೆದು ಫಟ್ ಮಂತ್ರದಿಂದ ಜಪಿಸಿ ಗೆರೆಗಳ ಹೊರಗೆ ದಿಕ್ಪಾಲಕರಿಗೆ ಬಲಿಯನ್ನು ಕೊಡಲಿ.
ಶಿಷ್ಯನು ಕೂಡ ಉಪವಾಸದಿಂದ ರಾತ್ರಿಯಲ್ಲಿ ಮಲಗಿದ್ದು ಬೆಳಗಾಗುತ್ತಲೇ ಎದ್ದು ತಾನೇ ನೋಡಿದ ಸ್ವಪ್ನವನ್ನು ಗುರುವಿಗೆ ತಿಳಿಸಲಿ. ಅಧ್ಯಾಯ 17ರ ಮುಕ್ತಾಯ, 18ರ ಆರಂಭ. ಷಡದ್ವ ಶೋಧನದ ವಿಧಿ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಅನಂತರ ಗುರುವಿನ ಆಜ್ಞೆಯನ್ನು ಪಡೆದು ಶಿಷ್ಯನು ಸ್ನಾನ ಮಾಡಿ ಸಂಪೂರ್ಣ ಕರ್ಮವನ್ನು ಸಮಾಪ್ತ ಮಾಡಿ ಶಿವನನ್ನು ಚಿಂತಿಸುತ್ತಾ ಕೈ ಮುಗಿದುಕೊಂಡು ಶಿವನ ಮಂಡಲದ ಸಮೀಪಕ್ಕೆ ಹೋಗಬೇಕು. ಇದಾದ ಬಳಿಕ ಪೂಜೆಯಲ್ಲದ ಹಿಂದಿನ ದಿನದ ಉಳಿದ ಕೃತ್ಯ ನೇತ್ರ ಬಂಧನದವರೆಗೆ ಮಾಡಿಕೊಂಡು ಗುರುವು ಅವನನ್ನು ಮಂಡಲದ ದರ್ಶನ ಮಾಡಿಸಲಿ. ಶಿಷ್ಯನ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರುವಾಗಲೇ ಕೆಲವು ಹೂಗಳನ್ನು ಚೆಲ್ಲಿ ಅಲ್ಲೇ ಅವನಿಗೆ ಉಪದೇಶ ಮಾಡಲಿ. ಮತ್ತೆ ಹಿಂದಿನಂತೆ ಅವನಿಗೆ ನಿರ್ಮಲ್ಯ ಮಂಡಲಕ್ಕೆ ಕೊಂಡು ಹೋಗಿ ಈಶಾನ ದೇವನ ಪೂಜೆ ಮಾಡಿಸಲಿ ಮತ್ತು ಶಿವಾಗ್ನಿಯಲ್ಲಿ ಹೋಮ ಮಾಡಲಿ. ಶಿಷ್ಯನು ದುಸ್ವಪ್ನವನ್ನು ನೋಡಿದರೆ ಅದರ ದೋಷದ ಶಾಂತಿಗಾಗಿ 100 ಅಥವಾ 50 ಬಾರಿ ಮೂಲ ಮಂತ್ರದಿಂದ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿ. ಅನಂತರ ಜುಟ್ಟಿನಲ್ಲಿ ಕಟ್ಟಿದ ನೂಲನ್ನು ಹಿಂದಿನಂತೆ ಇಳಿಬಿಟ್ಟು ಆಧಾರ ಶಕ್ತಿಯ ಪೂಜೆಯಿಂದ ಹಿಡಿದು ನಿವೃತ್ತಿ ಕಲಾ ಸಂಬಂಧಿ ವಾಗೀಶ್ವರ ಪೂಜೆಯವರೆಗೆ ಎಲ್ಲ ಕಾರ್ಯವನ್ನು ಹೋಮದೊಂದಿಗೆ ಮಾಡಲಿ. ಇದಾದ ಬಳಿಕ ನಿವೃತ್ತಿ ಕಲೆಯಲ್ಲಿ ವ್ಯಾಪಕ ಸತಿ ವಾಗೀಶ್ವರಿಯನ್ನು ಪ್ರಣಾಮ ಮಾಡಿ ಮಂಡಲದಲ್ಲಿ ಮಹಾದೇವನ ಪೂಜೆಯೊಂದಿಗೆ 3 ಆಹುತಿಗಳನ್ನು ಕೊಡಲಿ. ಶಿಷ್ಯನಿಗೆ ಒಂದೇ ಬಾರಿಗೆ ಸಂಪೂರ್ಣ ಯೋನಿಗಳ ಪ್ರಾಪ್ತವಾಗಿರುವಂತೆ ಭಾವಿಸಬೇಕು. ಮತ್ತೆ ಶಿಷ್ಯನ ಸೂತ್ರಮಯ ಶರೀರವನ್ನು ತಾಡನ ಪ್ರೋಕ್ಷಾಣಾದಿಗಳನ್ನು ಮಾಡಿ ಅವನ ಆತ್ಮ ಚೈತನ್ಯವನ್ನು 12 ಶಾಂತದಲ್ಲಿ ನಿವೇದಿಸಲಿ. ಮತ್ತೆ ಅಲ್ಲಿಂದಲೂ ಕರೆದುಕೊಂಡು ಆಚಾರ್ಯನು ಮೂಲ ಮಂತ್ರದಿಂದ ಶಾಸ್ತ್ರೋಕ್ತ ಮುದ್ರೆಗಳಿಂದ ಮಾನಸಿಕ ಭಾವನೆಯಿಂದ ಒಂದೇ ಬಾರಿಗೆ ಸಂಪೂರ್ಣ ಯೋನಿಗಳಲ್ಲಿ ಸಂಯುಕ್ತಗೊಳಿಸಲಿ. ದೇವತೆಗಳ 8 ಜಾತಿಗಳಿವೆ. ತಿರ್ಯಕ್ ಯೋನಿಗಳು, ಪಶು ಪಕ್ಷಿ 5 ಮತ್ತು ಮನುಷ್ಯರ 1 ಜಾತಿ ಇದೆ. ಹೀಗೆ ಒಟ್ಟಿಗೆ 14 ಯೋನಿಗಳಿವೆ. ಅವೆಲ್ಲದರಲ್ಲಿ ಶಿಷ್ಯನನ್ನು ಒಮ್ಮೆಲೆ ಪ್ರವೇಶಿಸಲಿಕ್ಕಾಗಿ ಗುರು ಮನಸ್ಸಿನಲ್ಲಿ ಭಾವನೆಯಿಂದ ಶಿಷ್ಯನ ಆತ್ಮವನ್ನು ಯಥೋಚಿತ್ತ ರೀತಿಯಿಂದ ವಾಗೀಶ್ವರಿಯ ಗರ್ಭದಲ್ಲಿ ನಿಮಿಷ್ಟಗೊಳಿಸಲಿ. ವಾಗೀಶ್ವರಿಯಲ್ಲಿ ಗರ್ಭದ ಸಿದ್ಧಿಗಾಗಿ ಮಹಾದೇವನ ಪೂಜೆ, ಪ್ರಾಣಾಯಾಮ, ಅವನ ನಿಮಿತ್ತ ಹೋಮ ಮಾಡಿ ಯಥಾವತ್ ರೂಪದಿಂದ ಆ ಗರ್ಭವು ಸಿದ್ಧವಾಯಿತು ಎಂದು ಚಿಂತಿಸಲಿ. ಸಿದ್ಧವಾದ ಗರ್ಭದ ಉತ್ಪತ್ತಿ, ಕರ್ಮಾನುವೃತ್ತಿ, ಸರಳತೆ, ಭೋಗಪ್ರಾಪ್ತಿ ಮತ್ತು ಪರಾಪ್ರೀತಿಯ ಚಿಂತನೆ ಮಾಡಲಿ. ಬಳಿಕ ಆ ಜೀವಿಯು ಉದ್ಧಾರ, ಜಾತಿ, ಆಯಸ್ಸು ಹಾಗೂ ಭೋಗ ಇವುಗಳ ಸಿದ್ಧಿಗಾಗಿ 3 ಆಹುತಿಗಳ ಹವನ ಮಾಡಿ ಶ್ರೇಷ್ಠ ಗುರು ಮಹಾದೇವನಲ್ಲಿ ಪ್ರಾರ್ಥಿಸಲಿ. ಭೋಕ್ಯತ್ವ, ವಿಷಯದ ಆಸಕ್ತಿ, ರೂಪಮಲದ ನಿವಾರಣದೊಂದಿಗೆ ಶಿಷ್ಯನ ಶರೀರವನ್ನು ಶೋಧಿಸಿ ಅವನ ತ್ರಿವಿಧ ಪಾಶಗಳನ್ನು ಕಡಿದು ಹಾಕಲಿ. ಕಪಟ ಅಥವಾ ಮಾಯೆಯಿಂದ ಬಂಧಿತನಾದ ಶಿಷ್ಯನ ಪಾಶವನ್ನು ಅಂತ್ಯವಾಗಿ ಭೇದಿಸಿ ಅವನ ಚೈತನ್ಯವನ್ನು ಕೇವಲ ಸ್ವಚ್ಛವೆಂದು ತಿಳಿಯಲಿ. ಪುನಃ ಅಗ್ನಿಗೆ ಆಹುತಿಯನ್ನಿತ್ತು ಬ್ರಹ್ಮನ ಪೂಜೆ ಮಾಡಲಿ. ಬ್ರಹ್ಮನಿಗಾಗಿ 3 ಆಹುತಿಗಳನ್ನು ಕೊಟ್ಟು ಅವನಿಗೆ ಶಿವನ ಆಜ್ಞೆಯನ್ನು ತಿಳಿಸಲಿ. ಪಿತಾಮಹನೇ, ಈ ಜೀವಿಯು ಶಿವನ ಪರಮ ಪದವನ್ನು ಹೊಂದುವನಾಗಿದ್ದಾನೆ. ನೀನು ಇದರಲ್ಲಿ ವಿಘ್ನವನ್ನೊಡ್ಡಬೇಡ. ಇದು ಭಗವಾನ್ ಶಿವನ ಗುರುತರ ಆಜ್ಞೆಯಾಗಿದೆ. ಬ್ರಹ್ಮದೇವರಿಗೆ ಶಿವನ ಈ ಆದೇಶವನ್ನು ತಿಳಿಸಿ ಅವರನ್ನು ವಿಧಿವತ್ತಾಗಿ ಪೂಜಿಸಿ ವಿಸರ್ಜನೆ ಮಾಡಿ ಮಹಾದೇವನ ಅರ್ಚನೆ ಮಾಡಿ ಅವನಿಗೆ 3 ಆಹುತಿಯನ್ನು ಕೊಡಲಿ. ಅನಂತರ ನಿವೃತ್ತಿಯ ಮೂಲಕ ಶುದ್ಧವಾದ ಶಿಷ್ಯನ ಆತ್ಮವನ್ನು ಹಿಂದಿನಂತೆ ಉದ್ಧರಿಸಿ ಆತ್ಮ ಮತ್ತು ಸೂತ್ರದಲ್ಲಿ ಸ್ಥಾಪಿಸಿ ವಾಗೀಶನ ಪೂಜೆ ಮಾಡಬೇಕು. ಅವನಿಗೆ 3 ಆಹುತಿಗಳನ್ನು ಕೊಟ್ಟು ಪ್ರಣಾಮ ಮಾಡಿ ವಿಸರ್ಜಿಸಲಿ. ಬಳಿಕ ನಿವೃತ್ತ ಪುರುಷ ಪ್ರತಿಷ್ಠ ಕಲೆಯೊಂದಿಗೆ ಸಾನ್ನಿಧ್ಯವನ್ನು ಸ್ಥಾಪಿಸಲಿ. ಆಗ ಒಮ್ಮೆ ಪೂಜಿಸಿ 3 ಆಹುತಿಗಳನ್ನು ಕೊಡಲಿ. ಶಿಷ್ಯನ ಆತ್ಮನ ಪ್ರತಿಷ್ಠಾ ಕಲೆಯಲ್ಲಿ
ಪ್ರವೇಶಿಸಿದಂತೆ ಭಾವಿಸಲಿ. ಬಳಿಕ ಪ್ರತಿಷ್ಠೆಯ ಆವಾಹನೆ ಮಾಡಿ ಹಿಂದಿನಂತೆ ಸಮಸ್ತ ಕಾರ್ಯವನ್ನು ನೆರವೇರಿಸಿ ಅದರಲ್ಲಿ ವ್ಯಾಪಕ ವಾಗೀಶ್ವರ್ಯ ಧ್ಯಾನ ಮಾಡಲಿ.